ಮುದ್ದೆಗೆ ಈ ಅಲಸಂದೆ ಕಾಳು ಸಾಂಬಾರು ಮಾಡ್ಕೊಳ್ಳಿ, ಏನು ಚೆನ್ನಾಗಿರುತ್ತೆ ಗೊತ್ತಾ. ಇನ್ನು ಮುದ್ದೆ ಈ ಥರ ಇಟ್ಕೊಂಡು ಮೆತ್ತಗೆ ಮುದ್ದೆ ಮಾಡ್ಕೋಬೇಕು, ಮಧ್ಯೆ ಗುಂಡಿ ಮಾಡಿ ತುಪ್ಪ ಹಾಕ್ಕೋಬೇಕು. ನಮ್ಮ ಚಿಕನ್ನಲ್ಲಿ ಮುದ್ದೆ ತಿನ್ನಬೇಕು ಅಂಥೇಳಿ ನಮ್ಮ ಅಜ್ಜಿ ಈ ಥರ ಮಾಡಿ ಮಾಡಿ ಇಡ್ತಾಯಿದ್ರು ನಮಗೆ. ನಾನು ನೋಡಿ ರಾತ್ರಿಯೇ ನೆನೆಸಿಟ್ಟು ಅಲಸಂದೆ ಕಾಳು, ಬದನೆಕಾಯಿ, ಬೀನ್ಸು ಬೇಯಿಸಿಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈ ಥರ ಬೇಯಿಸಿಟ್ಕೊಂಡ್ಬಿಟ್ರೆ ಯಾರು ಬೇಕಾದ್ರೂ ಈಸಿಯಾಗಿ ಮಾಡಾಕ್ಬಿಡ್ಬೋದು. ಕಾಯಿ ತುರಿ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ರುಬ್ಲಿಕ್ಕೆ. ಇವಾಗ ಒಂದು ಟೊಮೊಟೊ ಹಾಕ್ಕೋತಾ ಇದ್ದೀನಿ, ಈರುಳ್ಳಿ ಒಂದು ಸ್ವಲ್ಪ, ಬೆಳ್ಳುಳ್ಳಿ ಒಂದು ಸ್ವಲ್ಪ. ಈ ಬೆಳ್ಳುಳ್ಳಿ ಈರುಳ್ಳಿ ಹಾಕ್ದಿದ್ರೂ ನಡೆಯುತ್ತೆ, ಹಬ್ಬಗಳು ಏನಾದ್ರು ಇದ್ದಾಗ ಹಾಕ್ಕೊಂಡಿನೂ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಈ ಬೆಂದಿರೋ ಅಲಸಂದೆ ಕಾಳು ಒಂದು ಸ್ಪೂನಷ್ಟು ಹಾಕ್ಕೊಂಡು ಸಾಂಬಾರು ಪೌಡ್ರು ಇಲ್ಲ ಸಾರು ಪೌಡ್ರು ಯಾವುದೋ ಹಾಕಿ ಸ್ವಲ್ಪ ಹುಳಿನೂ ನೆನೆಸಿ ಹಾಕ್ಬಿಡಿ. ನಾನು ಹುಳಿದು ನೀರು ಕಿಚ್ಬಿಟ್ಟು ಹಾಕ್ತಾಯಿದ್ದೀನಿ. ನೀವು ಇಷ್ಟ ಆಯ್ತು ನೋಡಿ, ಹಾಕ್ಕೊಂಬಿಟ್ರೆ ಎಲ್ಲ ಹಾಕ್ಬಿಟ್ಟಿದ್ದೀವಲ್ವ, ಎಷ್ಟು ಈಸಿ ನೋಡಿ, ಯಾರು ಬೇಕಾದರೂ ಮಾಡಿಬಿಡ್ಬೋದು. ಇವಾಗ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು, ಒಂದು ಸ್ವಲ್ಪ ಬೆಲ್ಲ, ನಾನು ಬೆಲ್ಲ ಹಾಕ್ತೀನಿ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬಿಡಿ. ಅರಿಶಿನ ಸ್ವಲ್ಪ ಹಾಕ್ಕೊಂಡು ಸ್ಟವ್ ಮೇಲಿಟ್ಟು ಚೆನ್ನಾಗಿ ಕುದಿ ಬರ್ಸ್ಕೊಳ್ಳಿ. ಒಂದು 2-3 ನಿಮಿಷ ಚೆನ್ನಾಗಿ ಕುದೀಲಿ. ಎಷ್ಟು ಕುದಿದ್ರೆ ಅಷ್ಟು ರುಚಿಯಾಗಿರುತ್ತೆ. ಕುದಿಬೇಕು ಚೆನ್ನಾಗಿ, ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸಿ. ನಾನು ನೋಡಿ ಒಂದು 5 ನಿಮಿಷನೇ ಕುದಿಸಿದ್ದೀನಿ. ಇವಾಗ ಆ ಕಡೆ ಇಟ್ಟಿದ್ದೀನಿ ಸ್ಟವ್ ಮೇಲೆ, ಇನ್ನೂ ಸ್ವಲ್ಪ ಹೊತ್ತು ಕುದೀಲಿ. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಸಾಸಿವೆ, ಇಂಗು ಹಾಕ್ಕೋಬೇಕು, ಕರಿಬೇವು, ಈ 3 ಹಾಕ್ಬಿಟ್ಟು ಹಾಕಿ ಈ ಸೌಟೊಳಗೆ ಸ್ವಲ್ಪ ಸಾರನ್ನು ಹಾಕಿ ಬಗ್ಸಿ. ಸಖತ್ ರುಚಿ ಇರುತ್ತೆ ಇದರಲ್ಲೆಲ್ಲ. ಇಂಗುದು ಎಲ್ಲ ಘಮ ಇರುತ್ತಲ್ಲ, ಎಲ್ಲ ಬರುತ್ತೆ ಅದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆಯೋ, ಕುದಿ ಆಗಿದೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ರೆ ಆಗೋಯ್ತು ನೋಡಿ. ಮುದ್ದೆ ಏನು ತೋರಿಸ್ತಿಲ್ಲ ನಾನು. ಬಿಸಿ ಬಿಸಿ ಮುದ್ದೆ ತಿಂತೀವಲ್ವ ನಾವು, ಅವಾಗೇ ಮಾಡ್ಕೊಳ್ಳಿ. ಬಿಸಿ ಬಿಸಿ ಮಾಡಿದ ತಕ್ಷಣ ತಟ್ಟೆಗೆ ಹಾಕ್ಕೊಂಡು ತಿನ್ನಬೇಕು, ಆವಾಗ ಇನ್ನೂ ರುಚಿ ಇರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ. ನಾನು 1 ಲೋಟ ಹಿಟ್ಟಿಗೆ 3 ಲೋಟ ನೀರು ಹಾಕಿ ಮಾಡ್ತೀನಿ. ಇದು ನೋಡಿ, ನಾನು ಮಧ್ಯಾಹ್ನ ಎಲ್ಲಿನೋ ಹೋಗಿದ್ದೆ, ರಾತ್ರಿ ಬಂದು ನಾನು ಮುದ್ದೆ ಮಾಡ್ಕೊತಾ ಇರೋದು. ಆವಾಗೆಲ್ಲ ಇರೋ ಸಾರು ನಾನು ಹಾಕ್ಕೊಂಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಥರ ಬಿಸಿ ಬಿಸಿ ಮುದ್ದೆ ಈಗ ತಾನೇ ಮಾಡಿಕೊಂಡೆ ನೋಡಿ. ಹಾಕ್ಕೊಂಡು ಅದರ ಗುಣಿಯಲ್ಲಿ ಆ ತುಪ್ಪ ಹಾಕ್ಕೊಂಡು ಮೆಣಸಿನ್ಕಾಯಿನ ಹಂಚ್ಕೊಳ್ಳೋಕೆ ಇಟ್ಕೊಂಡು, ನಾನು ಮಾವಿನಕಾಯಿ ಗೊಜ್ಜು ಮಾಡಿದ್ದೀನಿ, ವೀಡಿಯೋ ತೋರಿಸ್ತೀನಿ ರೀ. ಅದೂ ತುಂಬ ಚೆನ್ನಾಗಿದೆ. ಗೊಜ್ಜನ್ನು ಸೈಡ್ಗೆ ಹಾಕ್ಕೊಂಡು ಒಂದು ಸರಿ ಬೇಕಾದ್ರೂ ಆದ್ರೂ ಇನ್ನು ಬೆಳ್ಳಲ್ಲಿ ಹಿಂಗೆ ಅಂದ್ಕೊಂಡು ತಿಂದ್ಕೊಂಡು ಮಧ್ಯೆ ಮಧ್ಯೆ ಮಜಾ ಮಾಡ್ಕೊಂಡು ತಿನ್ಬೋದು ನೋಡಿ. ತುಂಬ ಚೆನ್ನಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗ್ತಾಯಿದೆ ಅಲ್ವಾ. ಅಲಸಂದೆ ಕಾಳು ನೆನೆಸಿ ರಾತ್ರಿಗೆ ಮಾಡ್ಕೊಳ್ಳಿಲ್ಲ, ರಾತ್ರಿ ಮಾಡೋದಾದರೆ ಇವಾಗ ನೆನೆಸ್ಬಿಡಿ.